ಅಮ್ಮೋರೆ, ದಯವಿಟ್ಟು ನನ್ನ ಕ್ಷಮಿಸಿದೀನಿ ಅಂತ ಒಂದ್ಸತಿ ಹೇಳಿ ಅಮ್ಮೋರೆ. ನಂಗೆ ಪುಟ್ಟವ್ವ ಹೇಗೋ ಹಾಗೆ ನಿಮ್ಮನ್ನು ತಾಯಿ ತರ ನೋಡಿದೀನಿ ಅಮ್ಮೋರೆ. ದಯವಿಟ್ಟು ಅಮ್ಮೋರೆ ನನ್ ಜೊತೆ ಮಾತಾಡ್ದಲ್ಲೇ ಇರ್ಬೇಡಿ. ನಾಯಿನ ಆಚೆ ಕಟ್ಟಾಕಿದ್ರು ಬೊಗ್ಲ ನಿಲ್ಸಲ್ಲ. ರಾಧಾ, ಮಾದ್ಮ್ಯಾಕೆ ನಿಗಾ ಇರ್ರಿ. ಅಯ್ಯೋ ಅಜ್ಜಿ, ನಾನು ಹೇಳಿದ್ದು ಸ್ನೇಹಂಗಲ್ಲ, ಪಕ್ಕದ ಮನೆ ನಾಯಿಗೆ ಸೌಂಡ್ ಕೇಳಿಸ್ತದೆ. ನೀನು ಯಾವುದನ್ನ ಯಾರಿಗೆ ಹೇಳ್ತೀಯ ಅಂತ ನಂಗೆ ಚಂದಾಗಿ ಗೊತ್ತಾಯ್ತೆ. ಈ ಮುದುಕಿದೊಳ್ಳೆ ಗೋಳಾಯ್ತು. ರಾಧಾ ಪ್ಲೀಸ್, ಅವಳೇನೋ ಅವ್ವನ ಮೇಲೆ ಪ್ರೀತಿಯಿಂದ ಹಾಗೆ ಮಾತಾಡ್ತಿದ್ದಾಳೆ. ಪಾಪ ಅವಳು. ನನಗೂ ಪಾಪ ಅನ್ಸುತ್ತೆ ಬಸ್ಸು, ಆದರೆ ಏನು ಮಾಡೋದು? ಮಾವಂಗೆ ಇಷ್ಟ ಇಲ್ಲ ಅಂದರೆ ನಾವು ಸುಮ್ಮನೆ ಇರಬೇಕಲ್ವಾ? ಅವಳಿಗೆ ಪಾಪ ಅಂದ್ರೆ ನಾವು ಪಾಪಿಗಳೈತೀವಿ. ಅದು ಏಟೋದು ಕಿರ್ಚ್ಕೊತಾಳೋ ಕಿರ್ಚ್ಕೊಳ್ಳಿ. ಅವಳನ್ನ ಯಾರಾದರೂ ಮನೆ ಒಳಗೆ ಬಿಟ್ಕೊಂಡ್ರೆ ನಾನು ಸುಮ್ಕಿರಕ್ಕಿಲ್ಲ. ಅಮ್ಮೋರೆ ದಯವಿಟ್ಟು ಮಾತಾಡಿ ಅಮ್ಮೋರೆ, ನನ್ನ ಕ್ಷಮಿಸ್ಬಿಡಿ ಅಮ್ಮೋರೆ. ನೀವ್ ನನ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನಾ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಹಗಲು ರಾತ್ರಿ ಏನೇ ಆದ್ರೂ ನಾನು ಇಲ್ಲೇ ಇರ್ತೀನಿ. ಅಮ್ಮೋರೆ, ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ, ಇನ್ಯಾವತ್ತೂ ಹೀಗ್ ಮಾಡಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮೋರೆ. ಆ ಹುಡುಗಿ ಕೂಗ್ ಕೇಳ್ತಾ ಇದ್ರೆ ನನ್ನ ಕರ್ಳು ಚೂರು ಅಂತ ಇದೆ. ಈ ಮುದುಕಿಗೆ ನನ್ನ ನೋಡಿದ್ರೆ ಉರಿಯುತ್ತೆ, ಅದೇ ಅವಳನ್ನ ನೋಡಿದ್ರೆ ಚೂರನ್ನತ್ತೆ. ಅನ್ಲಿ, ಇನ್ನೂ ಅನ್ಲಿ. ಅಮ್ಮೋರೆ ಪ್ಲೀಸ್ ಅಮ್ಮೋರೆ, ಆಚೆ ಬನ್ನಿ ಅಮ್ಮೋರೆ. ಸದ್ಯ ಈ ಕಿವಿ ಗುಯ್ಗುಟ ನಿಲ್ತು. ಥ್ಯಾಂಕ್ಸ್ ಅಮ್ಮೋರೆ. ನೀವ್ ಆಚೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕಿಟಕಿಯಿಂದ ನನ್ ಮಾತು ಕೇಳಿಸ್ಕೊತಿದ್ದೀರಲ್ಲ, ನನ್ಗಷ್ಟೇ ಸಾಕು. ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ, ನೀವ್ ನನ್ನ ಕ್ಷಮಿಸಿದ್ದೀರ ತಾನೆ? ಇವತ್ ನಂಗೇನೇ ಆದ್ರೂ ಈ ಜಾಗ ಬಿಟ್ಟು ಕದಲಲ್ಲ. ಇವತ್ತು ಈ ಸ್ನೇಹಂಗೆ ಬಂಗಾರಮ್ಮ ಅವ್ರ ಕ್ಷಮೆ ಬೇಕೇ ಬೇಕು. ಅದೇನಾದ್ರೂ ಆಗ್ಲಿ, ನಾನ್ ಮಾತ್ರ ಇಲ್ಲೇ ಇರ್ತೀನಿ. ಅವ್ವನ ಹಠದ ಬಗ್ಗೆ ನಿಂಗೆ ಗೊತ್ತಿಲ್ಲ. ನೀನು ಎಷ್ಟೇ ಹೊತ್ತು ನಿಂತ್ಕೊಂಡ್ರು ಅವ್ವ ನಿನ್ನ ಜೊತೆ ಮಾತಾಡಲ್ಲ. ಪರವಾಗಿಲ್ಲ ವಸು ಅಕ್ಕ, ಅದೆಷ್ಟೇ ದಿನ ಆದ್ರೂ ನಾನು ಇಲ್ಲೇ ಕಾಯ್ತೀನಿ. ಅಮ್ಮವರು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನಿಲ್ಲಿಂದ ಹೋಗಲ್ಲ. ಯಾಕಮ್ಮ ಸುಮ್ಕೆ ಹಠ ಮಾಡಬೇಡ, ಶಾನೆ ಒತ್ತಾಗದೆ. ಚಳಿ ಬೇರೆ, ಮನೆಗೋಗೋ. ಬೇಜಾರು ಮಾಡ್ಕೊಂಬೇಡಿ ಅಪ್ಪೋರೆ, ನಾನ್ ನನ್ನ ನಿರ್ಧಾರನ ಬದಲಾಯಿಸಲ್ಲ. ಮಾವಯ್ಯ, ಅಜ್ಜಿ, ವಸು, ನೀವೆಲ್ಲ ಇಷ್ಟು ಹೇಳ್ತಿದ್ರು ಅವಳು ಬರ್ತಿಲ್ಲ ಅಂದರೆ ಇಲ್ಲೇ ಇರಲಿ ಬಿಡಿ. ಚಳಿ ಜಾಸ್ತಿ ಆದರೆ ಕಂಬಳಿ ಎಲ್ಲಿದೆ ಅಂತ ಅವಳೇ ಹುಡುಕೊಂಡು ಹೋಗ್ತಾಳೆ. ರಾಧಾ, ನೀವು ಹಸಿ ಸುಮ್ಕಿರೋ.
ಅಜ್ಜಿಗೆ ನಾನು ಏನು ಹೇಳಿದ್ರು ಆಗಲ್ಲ. ರಾಧಾ ಹೇಳಿದ್ರಾಗೆ ಯಾವುದೇ ರೀತಿ ತೆಪ್ಪಿಲ್ಲ. ಕೊಬ್ಬು ಬೀಳೆ ಗಂಟ ನಿಂತಿದ್ದು ಆಮೇಲೆ ಅವಳೆ ಹೋಯ್ತಾಳೆ. ಸುಮ್ಕೆ ಇವಳಿಗೋಸ್ಕರ ಯಾಕೆ ಚಳಿನಾಗಿರ್ತೀರಾ? ಹೋಗಿ ಮನಿ ಕಳಿ. ಪುಟ್ಟಿ, ಈಗ ನಿನ್ ಮನೆಗೆ ಹೋಯ್ತೀಯೋ ಇಲ್ವೋ ಹೇಳು. ಇಲ್ಲ ಅಜ್ಜಿ. ಬಂದ್ಯಾ? ಬಾರವ, ನೀನಾರು ಹೊಸಿ ಹೇಳು. ಆನೆ ಸಳಿ ಐತೆ, ನಡ್ಕೊಂಡು ನಿಂತವಳೆ. ಸ್ನೇಹ, ಯಾಕವ ಹಿಂಗ್ ಮಾಡ್ತಿದ್ಯಾ? ಅವ್ವ ಕ್ಷಮಿಸೋವರೆಗೂ ಇಲ್ಲಿಂದ ಹೋಗಲ್ಲ ಅಂತ ನಿಂತಿದ್ದಾಳೆ. ಅವ್ವನ ಹಠ ನಿಂಗೆ ಗೊತ್ತಿದೆ ಅಲ್ವಾ ಸಹನಾ? ನಮ್ ಯಾರ ಹತ್ರನೂ ಮಾತು ಆಡ್ತಿಲ್ಲ, ಬಾಗ್ಲು ತೆಗಿತಿಲ್ಲ. ಸ್ನೇಹ, ಬಾರವಿ ಮನೆಗೆ ಹೋಗಮ್ಮ, ಮನೆಯಾಗ ಎಲ್ರು ಕಾಯ್ತಾವ್ರೆ. ಇಲ್ಲ ಅಕ್ಕ, ನಾನು ಅಮ್ಮೋರಿಗೆ ಹೇಳಿದ್ದೀನಿ, ನನ್ನ ಹತ್ರ ಮಾತಾಡೋವರೆಗೂ ನಾನು ಇಲ್ಲೇ ಇರ್ತೀನಿ. ಅಕ್ಕ, ನಾವು ಹೇಳಿರೋ ಸುಳ್ಳಿಂದ ಬಂಗಾರತ್ತೆ ಮನ್ಸಿಗೆ ತುಂಬಾ ನೋವಾಗಿದೆ. ಆ ಕೋಪ ನೋವು ಎಲ್ಲ ಹೋಗ್ಬೇಕು ಅಂದ್ರೆ ನಾವು ಸ್ವಲ್ಪ ಸಮಯ ಕೊಡ್ಬೇಕು. ಹೌದು ಕಣ್ಕುಸೆ, ಸುಮ್ಮ ಹೇಳ್ತಿರೋದ್ರಲ್ಲಿ ಸರಿಯಾಗೈತೆ. ಸಮಯಕ್ಕೆ ಬಿಡದೆ ಹಿಂದೆ ಬಿದ್ರೆ ನೋವು ಹೆಚ್ಚಾಯ್ತದೆ. ಸ್ನೇಹ, ಬಂಗಾರತೆಗೆ ನಮ್ ಯಾಕೆ ಕೋಪ ಇರ್ಬೋದು, ಆದ್ರೆ ದ್ವಾಸ ಇಲ್ಲ ಕಣವಿ. ಅವ್ರ ಮನ್ಸು ಹಾಲಿದ್ದಂಗೆ.